ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅನೂಪ್ ಗೌಡ ಅವರ ನೇತೃತ್ವದಲ್ಲಿ ಹೊಸಕೋಟೆ ನಗರದ ಖಾಸಗಿ ಸಭಾಭವನದಲ್ಲಿ ಯುವ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಈ ಒಂದು ಯುವ ಸಮ್ಮೇಳನವನ್ನ ಯಶಸ್ವಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮುಖ್ಯ ಘಟಕದ ಜೊತೆಗೆ ಯುವ ಘಟಕವೂ ಸಹ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡುವ ದೃಷ್ಟಿಯಿಂದ ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಪ್ರಮುಖವಾಗಿ ಕೇವಲ ಪಕ್ಷ ಸಂಘಟನೆ ಅಲ್ಲ, ಸಾಮಾಜಿಕ ಕಾರ್ಯಗಳಲ್ಲೂ ಸಹ ನಮ್ಮ ಪದಾಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ದು ಸಮಾಜದಲ್ಲಿ ನೊಂದು ಬಂದವರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಹಾಗೂ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವ ದೃಷ್ಟಿಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ನಂತರ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡಿದ್ರು. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡರು ಸಹ ಮಾತನಾಡಿದ್ರು. ಇದಕ್ಕೂ ಮೊದಲು ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಿಂದ ಸೂಲಿಬೆಲೆ ರಸ್ತೆಯ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದವರೆಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದ್ರು. ವರ್ಷಗಳ ನಂತರ ಇವತ್ತು ಈ ರೀತಿಯಾದಂತಹ ಒಂದು ದೊಡ್ಡ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಯಶಸ್ವಿಯಾಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಸಂಘಟನೆ ಹೋರಾಟನ ಅವ್ರು ಮಾಡ್ತಾ ಇದ್ದಾರೆ, ಬೂತ್ ಮಟ್ಟಕ್ಕೂ ಕೂಡ ಆ ಸಂಘಟನೆಯನ್ನ ತಗೊಂಡು ಹೋಗ್ಲಿ ಅಂತ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಹರ್ಷಿಸ್ತಾ, ಇವತ್ತೇನು ಹಲವು ರಾಜ್ಯಗಳಲ್ಲಿ ನಡೆದಂತ ಚುನಾವಣೆಗಳ ಫಲಿತಾಂಶಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಯುವಕರ ಒಂದು ಪಾಲು ಮತ್ತೆ ಯುವಕರ ಒಂದು ಭಾಗ ಒಂದು ರಾಜ್ಯಗಳ ಫಲಿತಾಂಶದ ಮೇಲೆ ನಾವು ನೋಡಿದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತ ರಾಜ್ಯಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, GBA ಮತ್ತೆ 2028ಕ್ಕೆ ರಾಜ್ಯದ ಚುನಾವಣೆ, 29ಕ್ಕೆ ದೇಶದ ಚುನಾವಣೆ, ಇವೆಲ್ಲದರ ಬಗ್ಗೆ ಕೂಡ ಗಮನನ ಹರಿಸಬೇಕು. ಮತ್ತೆ ವಿಶೇಷವಾಗಿ ಹಿಂದಿನ ಬಾಗಿಲಿಂದ ಇವತ್ತೇನು ಬಿಜೆಪಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಕುತಂತ್ರ ಮಾಡಿ, ಹುನ್ನಾರ ಮಾಡಿ, ಪಿತೂರಿ ಮಾಡಿ ಮುಗ್ಸಕ್ಕೇನು ಹೊರಟಿದ್ದಾರೆ, SIR, ಮ್ಯಾಪಿಂಗು ಇವೆಲ್ಲದ್ರ ಮುಖಾಂತರವಾಗಿ ಅದರೆಲ್ಲದ್ರ ವಿರುದ್ಧವಾಗಿ ಎಚ್ಚರಿಕೆ ಇರಬೇಕು ಅಂತೇಳಿ ಇವತ್ತು ಯುವಕರ ಒಂದು ಸಮಾವೇಶನಲ್ಲಿ ಮಾಡಿರ್ತಕ್ಕಂಥದ್ದು. ಹೊಸಕೋಟೆಯಲ್ಲಿ ಬಹಳ ಹುಮ್ಮಸ್ಸಿಂದ ನಮ್ಮ ಎಲ್ಲ ಯುವಕರು ಒಂದು ಯುವ ಕಾಂಗ್ರೆಸ್ ಸಮ್ಮೇಳನ ಮಾಡಿದ್ರು. ಅದರ ಭಾಗವಾಗಿ ಇಲ್ಲಿಯ ಯುವ ನಾಯಕರು, ನಮ್ಮ ಯುವಕರ ಕಣ್ಮಣಿ ಶಾಸಕರಾದಂತ ಶರತ್ ಬಚ್ಚೇಗೌಡ ಅಣ್ಣವರು ಕೂಡ ಜೊತೆಯಲ್ಲಿದ್ರು. ಈ ಒಂದು ಹೋರಾಟ ಏನಾಗುತ್ತೆ ಅಂತಂದ್ರೆ, ನಾವ್ ಎಲ್ಲೋದ್ರೂ ಕೂಡ ಯಾವ್ದಾದ್ರು ಒಂದು ಕಾರಣ ಇಲ್ದೇನೆ ಯಾವುದೇ ಎಂಟ್ರಿ ಆಗಲ್ಲ. ಯೂತ್ ಕಾಂಗ್ರೆಸ್ ಅಷ್ಟೇನೆ, ಇವತ್ತು ಬಂದವರೆಲ್ಲ ಕೂಡ ಮುಂದಿನ ದಿವಸ ಒಳ್ಳೆ ಹೋರಾಟಗಾರ ಆಗ್ತಾರೆ ಯುವಕರು. ಒಂದು ಹೋರಾಟ ಅಂದ್ರೆ ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ನಿಂತು ಹೋರಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು ಅಥವಾ ತಾಲೂಕು ಆಫೀಸ್ ಸಹಾಯ ಮಾಡುವಂಥದ್ದು, ಎಲ್ಲಿ ತೊಂದರೆ ಆಗದೆ ಅಲ್ಲಿ ನಿಲ್ಲುವಂತ ಕೆಲಸವನ್ನ ಈ ಒಂದು ಅಸೆಂಬ್ಲಿಯಲ್ಲಿ, ಈ ಒಂದು ತಾಲೂಕಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಹುಮ್ಮಸ್ಸಿದೆ. ಮತ್ತೆ ಜೊತೆಗೆ ಕೈ ಹಿಡಿದು ಎತ್ತುವಂತ ಶಾಸಕರು ಕೂಡ ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅನೂಪ್ ಅವರಾಗಿರ್ಬೋದು, ಅಸೆಂಬ್ಲಿ ಅಧ್ಯಕ್ಷರು, ಮತ್ತೆ ಜಿಲ್ಲಾ ಅಧ್ಯಕ್ಷರು ಶರತ್ ಅವರು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದು ಸಹಕಾರನೂ ಕೂಡ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ ಅವ್ರಿಗೆ ಕೊಡ್ಲಿ. ಮತ್ತೆ ಇನ್ನೂ ಕೂಡ ಕಮಿಟಿ ಮತ್ತೆ ಬ್ಲಾಕ್ ಮಟ್ಟಕ್ಕೆ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯುವ ಕಾಂಗ್ರೆಸ್ ಮಾಡ್ತೀನಿ ಅಂತಾನು ಕೂಡ ಶಾಸಕರು ಹೇಳ್ತಾ ಇದ್ರು. ಆ ರೀತಿಯ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಬ್ಲಾಕ್ ಮಟ್ಟದಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಹೋರಾಡೋದಕ್ಕೆ ಮೇನ್ ಕಾಂಗ್ರೆಸ್ ಜೊತೆಗೆ ಯುವ ಕಾಂಗ್ರೆಸ್ ಕೈ ಜೋಡಿಸಿದ್ರೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸ ಆಗುತ್ತೆ. ಆ ಕೆಲಸವನ್ನ ಶಾಸಕರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ.